ಪಬ್ಲಿಕ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಕವನ ಉಮೇಶ್. ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇಂದು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಸುತ್ತೂರು ಜಾತ್ರಾ ಮಹೋತ್ಸವದ ಸಾಮೂಹಿಕ ವಿವಾಹದಲ್ಲಿ ನವಜೀವನಕ್ಕೆ 155 ಜೋಡಿಗಳು ಕಾಲಿಟ್ಟಿದ್ದಾರೆ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಈ ವೇಳೆ 155 ಜೋಡಿಗಳು ಸತಿಪತಿಗಳಾಗಿ ಸಪ್ತಪದಿ ತುಳಿದಿದ್ದಾರೆ. ಸಾಮೂಹಿಕ ಮದುವೆಗಳ ಜೊತೆಗೆ ಇವತ್ತು ಅನೇಕ ಈ ಸುತ್ತಮುತ್ತಲಿರ್ತಕ್ಕಂಥ ಜನ ಬಂದು ಭಾಗವಹಿಸೋದಕ್ಕೆ ಅನೇಕ ಕಾರ್ಯಕ್ರಮಗಳಿರುತ್ತೆ, ಕೊಂಡೋಕ್ಕೂ ಇರುತ್ತೆ ಮತ್ತು ವಿಶೇಷ ಪೂಜೆಗಳಿರುತ್ತೆ. ಸರಿ ಇವತ್ತು ಈಗಲೂ ಮಾಡ್ತಾಯಿದ್ದೆ. ಮುಂದಕ್ಕೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಟ್ಟ ಮಾಡಿ ಮತ್ತು ತಮ್ಮೆಲ್ಲರೂ ಕೂಡ ಸಹಕಾರ ಇದ್ರೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಇಂದು ವಿವಾಹವಾಗ್ತಿರುವಂತಹ ಎಲ್ಲ ವಧುವರರ ಬಾಳಿನಲ್ಲಿ ಜ್ಯೋತಿ ಬೆಳಗಲಿ ಎಂದು ಹಾರೈಸ್ತಾ ನಾವು ಇಂದು ಕಲಾವಿದರಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ತಮ್ಮೆಲ್ಲರ ಬಾಳಲ್ಲಿ ನಂದಾದೀಪವಾಗಿ ಬೆಳಗಲಿ ಎಂದು ಶುಭ ಹಾರೈಸ್ತಾ ಸರ್ಕಾರದ ಎಚ್ಚರಿಕೆಗೂ ಬಗ್ಗದೆ ಮಿತಿ ಮೀರುತ್ತಿದೆ ಮೈಕ್ರೋ ಫೈನಾನ್ಸ್ ಹಾವಳಿ. ಚಾಮರಾಜನಗರದಲ್ಲಿ ಸಾಲ ಮರುಪಾವತಿ ಮಾಡದ ಮನೆ ಸೀಸ್ ಮಾಡಿ ಕುಟುಂಬವನ್ನ ಬೀದಿಗೆ ನಿಲ್ಲಿಸಿದ ಸಿಬ್ಬಂದಿಗಳು. ಸರ್ಕಾರದ ಎಚ್ಚರಿಕೆಗೂ ಬಗ್ಗದೆ ಮಿತಿ ಮೀರುತ್ತಿದೆ ಮೈಕ್ರೋ ಫೈನಾನ್ಸ್ ಹಾವಳಿಗಳು. ಸಾಲ ಮರುಪಾವತಿ ಮಾಡದ ಮನೆ ಸೀಸ್ ಮಾಡಿ ಕುಟುಂಬವನ್ನ ಬೀದಿ ಪಾಲು ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಚಾಮರಾಜನಗರ ಜಿಲ್ಲೆ ಸಂತೆಮರಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗ್ರಾಮದ ರಾಜೇಶ್ ಮತ್ತು ಶ್ವೇತಾ ದಂಪತಿಗಳ ಮನೆ ಸೀಸ್ ಮಾಡಲಾಗಿದೆ. ಕೆಲ ವರ್ಷಗಳ ಹಿಂದೆ ಚಾಮರಾಜನಗರದ ಮೈಕ್ರೋ ಫೈನಾನ್ಸ್ ಒಂದರಲ್ಲಿ ಮನೆ ಮೇಲೆ 15 ಲಕ್ಷ ಸಾಲ ಮಾಡಿದ ದಂಪತಿ ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡದ ಕಾರಣ ವಾರದ ಹಿಂದೆಯೇ ಮನೆ ಸೀಸ್ ಮಾಡಿರುವ ಬ್ಯಾಂಕ್ ಸಿಬ್ಬಂದಿಗಳು. ಬೀದಿಗೆ ಬಿದ್ದ ಕುಟುಂಬ ಸ್ವಲ್ಪ ಪ್ರಮಾಣದಲ್ಲಿ ಹಣ ಕಟ್ಟಿಕೊಡ್ತೇವೆ ಎಂದರು. ಕೇಳದ ಬ್ಯಾಂಕ್ ಸಿಬ್ಬಂದಿಗಳು ಮನೆಯಿಲ್ಲದೆ ಬೀದಿಗೆ ಬಿದ್ದ ಕುಟುಂಬ. ಇನ್ನ ಮಕ್ಕಳ ಶಾಲೆಗೂ ಕಳಿಸಲು ಆಗದೆ ಪರದಾಟವಾಗಿದೆ. ಮನೆ ಜಗಲಿಯಲ್ಲಿ ವಾಸ ಮಾಡುವಂತಾಗಿದೆ. ನ್ಯಾಯಕ್ಕಾಗಿ ಸಂತ್ರಸ್ತರ ಆಗ್ರಹವನ್ನು ಕೋರಿದ್ದಾರೆ. ಮಕ್ಕಳನ್ನ ಶಾಲೆಗೆ ಕಳಿಸಲು ಆಗದೆ ಪರದಾಟವಾಗಿದೆ. ಮನೆ ಜಗಲಿಯಲ್ಲಿ ವಾಸ ಮಾಡ್ತಿದ್ದಾರೆ. ನ್ಯಾಯಕ್ಕಾಗಿ ಸಂತ್ರಸ್ತರು ಆಗ್ರಹಿಸಿದ್ದಾರೆ. ನನಗೆ ಮಗಳು ನನಗೆ ಇವಾಗ ಇರೋಕೆ ಮನೆ ಇಲ್ಲ ಸರ್. ಮನೆಗಳಿಗೆ ಇಲ್ಲಿ ಅಡುಗೆ ಮಾಡೋಕೆ ಇಲ್ಲೇ ಮನಿಕತ್ತಾ ಇದ್ದೀನಿ. ಇವಾಗ ಸ್ನಾನ ಮಾಡೋಕ್ಕೂ ಜಾಗ ಇಲ್ಲ ಸರ್. ನನಗೆ ಆ ಥರ ಪರಿಸ್ಥಿತಿ ಅಂದ್ಬಿಟ್ಟದ. ಇವಾಗ ನಮ್ಮ ಮನೆಯವ್ರು ಆಕ್ಸಿಡೆಂಟ್ ಬೇರೆ ಆಗ್ಬಿಟ್ಟಿದೆ. ಅದರಿಂದ ಈಗ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಸರ್. ಇವಾಗ ಊಟಕ್ಕೂ ತೊಂದರೆ, ಮತ್ತು ಎಲ್ಲೂ ಹೋಗಲ್ಲ ಸರ್ ನಾನು. ಮತ್ತು ಇವಾಗ 3 ಮಕ್ಕಳಿದೆ ಸರ್. ಇವಾಗ ಓದ್ಸೋಕ್ಕೆ ಫುಲ್ಲು ಎಜುಕೇಷನ್ ಕೊಡ್ಸೋಕ್ಕೆ ಆಯ್ತಾ ಇಲ್ವಲ್ಲ ಸರ್. ಇವಾಗ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ. ಯಾರು ಮಾಡಿದ್ರು ಮನೆ ಮಾತ್ರ ಕಸ ಮಾಡ್ಕೊಂಡಿದ್ದಾರೆ. ಇರೋಕ್ಕೆ ಜಾಗನೇ ಇಲ್ಲ ಸರ್. ಎಲ್ಲೂ ನಮ್ಮ ಮನೆಯವರಿಗೆ ಅದ್ರ ಊಟಕ್ಕೆ ಇದೆಯವರಿಲ್ಲ, ಇನ್ನೆಲ್ಲೂ ಹೋಗಲ್ಲ ಸರ್ ಅವರು. ನಾನು ಮತ್ತೆ ಮನೇಲಿ 3 ಮಕ್ಕಳು ನೋಡ್ಕೊಂಡು ನಾನು ಮನೇಲಿರೋದು ಸರ್. ಸಂತೆಮರಳ್ಳಿ ನಿವಾಸಿ ರಾಜೇಶ್ ಅಂತೇಳಿ. ನಾನು ಈ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಔಷಧಿ ಲೋನ್ ತೆಗೆದುಕೊಂಡಿದ್ದೇನೆ. ತೆಗೆದುಕೊಂಡು ಕಾರಣಾಂತರಗಳಿಂದ ನಾನು ಕಟ್ಟಲಿಕ್ಕೂ ಆಗಿಲ್ಲ. ಮಧ್ಯಮರಿಗೆ ಈ ಲಾಕ್ಡೌನ್ ಬೇರೆ ಆಯಿತು. ಈಗ ಮತ್ತು ನನ್ನ ಕೈ ಸಮಸ್ಯೆನೂ ಆಯಿತು. ನಾನು ಕೆಲವು ಟೈಮಲ್ಲಿ ಕೇಳ್ಕೊಂಡೆ ಅವ್ರನ್ನ, ಸರ್ ನನ್ನ ಹತ್ರ ಕಟ್ಟೋಕ್ಕಾಗೋದಿಲ್ಲ, ನನಗೆ ತುಂಬ ಸ್ವಲ್ಪ ಟೈಮ್ ಕೊಡಿ ಸರ್, ಕಟ್ಕೊಡ್ತೀನಿ, ಯಾವುದೇ ಕಾರಣಕ್ಕೂ ನಮಗೆ ಮಿಸ್ ಮಾಡಲ್ಲ. ಆಮೇಲೆ ನನಗೆ ಮನೆ ಬಿಟ್ಟರೆ ಬೇರೆ ಏನೂ ಆಧಾರ ಇಲ್ಲ ಸರ್, ದಯವಿಟ್ಟು ನೀವು ಲಾಕ್ ಮಾಡಿಬಿಡಿ ಅಂತ ಹೇಳಿದೆ. ನಾನು ನನ್ನ ಸಂಸಾರನೂ ಹೇಳಿದೆ, ನನಗೆ ಬೇರೆ 5 ಬಿಟ್ಟರೆ ಬೇರೆ ಆಸ್ತಿನೂ ಇಲ್ಲ ನನಗೆ. ಹಂಗಾಗಿ ನಾನು ಕೇಳ್ಕೊಂಡೆ, ದುಡಿಯೋನೊಬ್ಬ ಅಂತಲೂ ಹೇಳಿದೆ, 3 ಮಕ್ಕಳಿಗೆ ಓದ್ತೀವಿ ಅಂತಲೂ ಹೇಳಿದೆ. ಅವ್ರು ಕೇಳಲಿಲ್ಲ. ಆಮೇಲೆ ನಾನು ಒಬ್ಬರ ರೈತರ ಸಂಘದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರಾದಂಥ ಸಿದ್ದರಾಜ್ ಅವರನ್ನ ಕರ್ಕೊಂಡೋಗಿದ್ದೆ. ಅವ್ರ ಹತ್ರ ಬ್ಯಾಂಕಲ್ಲಿ ಮಾತಾಡಿಸಿದಾಗ ಅವ್ರು 7 ಲಕ್ಷ ರೂಪಾಯಿ ದುಡ್ಡು ಕಟ್ಕೊಡ್ತೀನಪ್ಪ, ಅವ್ರಿಗೆ ಕೀ ಆ್ಯಂಡ್ ಓವರ್ ಮಾಡಿಕೊಡಿ ಅಂತ ನಾವು ಕೇಳ್ಕೊಂಡ್ರು. ಅವ್ರ ಮಾತಿಗೂ ಸುಧಾ ಇವರು ಬೆಲೆ ಕೊಡಲಿಲ್ಲ. ಅದಕ್ಕೆ ಹಂಗಾಗಿ ನಾವು ಇವರೇನು ಮಾಡಲಿಲ್ಲ ಸರ್. ತುಂಬ ನಾವು ನೋಡಿ, ನಮ್ಮ ಸಂಸಾರ ಇಲ್ಲಿ ಬೀದಿ ಪಾಲಾಗಿದೆ ಸರ್. ಬೇರೆ ಏನು ಮನೆಯೂ ಇಲ್ಲ, ಜಮೀನು ಇಲ್ಲ, ಆಸ್ತಿ ಇಲ್ಲ. ನಾವು ಇಲ್ಲೇ ಜೀವನ ಮಾಡ್ತಿದ್ದೀವಿ ನೋಡಿ. ಇದು ನಮ್ಮ ಜೀವನದ ಕಥೆ. ನಾವು ತುಂಬ ಎಷ್ಟೇ ಕೈ ಮುಗಿದು ತಿಳ್ಕೊಂಡ್ರೆ ಅಟ್ಲೀಸ್ಟ್ ಈ ಸ್ನಾನ ಮನೆ ಕೂಡ ಬಿಟ್ಕೊಳ್ಳಿಲ್ಲ ಅವರು. ಕೆಲವು ಟೈಮಲ್ಲಿ ಬಾತ್ರೂಮ್ ಒಂಚೂರು ಹೋಗಿ ಏನೋ ಬಿಟ್ಕೊಡ್ತಾರೆ. ಅಲ್ಲಿ ಅಡುಗೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ತಿದ್ದೀವಿ ಸರ್. ನೋಡಿ, ಇವ್ರು ನನ್ನ ಮಗಳು, ಇವ್ರು ನನ್ನ ಮಗ, ಅವ್ರ ಹೆಂಡ್ತಿ, ಇವ್ರು ನಮ್ಮ ಅತ್ತೆ ಸರ್. ಹಂಗಾಗಿ ನಾನು ಹಿಂಗೆ ಜೀವನ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಎಷ್ಟೋ ಕೇಳ್ಕೊಂಡ್ರೂ ಅವ್ರು ಬೆಲೆ ಕೊಡಲಿಲ್ಲ.
ನೀನು ದುಡ್ಡು ಕಟ್ಬಿಟ್ಟು ಮನೆ ತಗೋ, ಇಲ್ವಾ ನೀನು ಅರೆಸ್ಟ್ ಆಗ್ತೀಯ ಅಲ್ಗೋ ಅರೆಸ್ಟ್ ಆಗ್ತೀಯ ಅಂದ್ಬಿಟ್ಟು ನೋಟಿಸ್ ಎಲ್ಲ ಕಳಿಸ್ಕೊಂಡಿದ್ದಾರೆ. ಮತ್ತು ನನ್ನ ಇದನ್ನೆಲ್ಲ ತಗೊಂಡೋಗಿ ಕಲ್ಕತ್ತಾಗೆ ಹಾಕಿದ್ರು ಸರ್. ನನ್ನ ಇದನ್ನು ಕೇಸು ನಾನು ಈ ಬಡವ, ನಾನು ಕಲ್ಕತ್ತಾಗೆ ಹೋಗಿ ಜೀವನ ಕೋರ್ಟ್ಗೆ ಹೋಗೋಕ್ಕಾಗಿದ್ದ. ಹಂಗಾಗಿ ನನ್ನ ಮನೆ ಬಿಟ್ಕೊಡೋ ಪರಿಸ್ಥಿತಿ ಬಂದು ಬಿಟ್ಕೊಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಕಲ್ಕತ್ತಾದಿಂದ ನನಗೆ ನೋಟಿಸ್ ಬರೋಂಥ ಅವಶ್ಯಕತೆ ಇರಲಿಲ್ಲ. ಮನೆ ಬಿಡೋಕ್ಕೆ ಕಾರಣ ಅಂದರೆ ಕಲ್ಕತ್ತಾದಿಂದ ಬಿಟ್ಟಿದ್ದಾರೆ, ಹಂಗೆ ಬಿಟ್ಟಿದ್ದಾರೆ. ನಾನು ಬಂದು ಸುಮಾರು ಜನ ಬಂದು ಕೇಳ್ಕೊಂಡ್ರು, ತುಂಬ ಕೈ ಮುಗಿದು ಕಾಲು ಮುಗಿದ ಕೇಳ್ಕೊಂಡೆ. ನೋಡಿ ಅದೇ ಫೀಲಿಂಗಲ್ಲಿ ಗಾಡೀಲಿ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಬೇಟರ್ ಆಗ್ಬಿಟ್ಟಿದೆ, ಆಪ್ರೇಷನ್ ಆಗಿದೆ. ಅದಕ್ಕೆ ನಂತರ ಬೇಕಾದ ಡಾಕ್ಟ್ರನ್ನ ಇದೆ ಸರ್. ಈಗ ಜೀವನ ಮಾಡಿದ್ರೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಹಂಗಾಗ್ಬಿಟ್ಟು ನೋಡಿ ನನ್ನ ಮಕ್ಕಳು ಓದ್ತಾ ಇದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಇದಕ್ಕೆ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಪಿಡಿಒಗಳು ಜನರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿ ಗುಂಡ್ಲುಪೇಟೆಯಲ್ಲಿ ಪ್ರತಿಭಟನೆಗೆ ಮುಂದಾದ ರೈತ ಸಂಘಟನೆ. ಗುಂಡ್ಲುಪೇಟೆಯಲ್ಲಿ ಪಿಡಿಒಗಳ ಸಭೆ ರದ್ದಾದ ಹಿನ್ನೆಲೆ ಮಾತಿನ ಚಕಮಕಿಗಿಳಿದ ರೈತರು ಈ ವೇಳೆ ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪ ಮಾಡಿದ ರೈತ ಸಂಘದ ಸದಸ್ಯರು ಶಾಸಕರ ವಿರುದ್ಧ ಗಂಭೀರ ಆರೋಪ ಮಾಡಿ ರೈತ ಸಂಘದ ಮಹೇಶ್ ತಾಲೂಕು ಪಂಚಾಯಿತಿ ಮುಂಭಾಗ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಲಜೀವನ್ ನೀರು ಗೊತ್ತಿಲ್ವಾ? ಜಲಜೀವನ್ ನೀರು ಅದೇನಾಗೈತೆ ಗೊತ್ತಾ? 6 ನಿಮಿಷ 7 ನಿಮಿಷ ಐತೆ ಸರ್ ಒಂದು ಬಿಂದಿಗೆ ನೀರು ತುಂಬೇಕಾರೆ. ನಾವು ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗು 4:15 ಎದ್ದು ಉಳ್ಳಿ ಕೀಳಕ್ ಹೋಗ್ಬೇಕು. ಆಚಾರ ಆಣಕಾಟ ಆಚಾರ KFD ಡಿಪಾರ್ಟ್ಮೆಂಟ್ ನೋಡ್ಕೊಳವ. ಸರ್ ಬಂದು ಸರ್ಕಾರ ಏನಾರು ನಮ್ಗೇನಾರು ಸ್ಟೇಷನ್ನಿಂದ ಯಾವ್ದಾರು ಒತ್ತಡ ಬಂದ್ರೆ ನಾವು ಇತ್ತಗೆ ಬರವ. ಇದಕ್ಕೆ ನೀವು ಸಮಸ್ಯೆ ನಮಗೆ ಪರಿಹರಿಸಿ ಕೊಡ್ಬೇಕು. ಬರೀ ಗುಂಡ್ಲುಪೇಟೆ ತಾಲೂಕು ನೋಡಿ ದಾಖಲಾತಿ ಪೂರ್ತಿ ಡಾಕ್ಯುಮೆಂಟ್ಸ್ ಏನದ 22 ಕೊಟ್ಟಿದ್ದ ದಾಖಲಾತಿ ಯಾವ್ದನ್ನು ಗಮನ ಹರಿಸಿ ಮಾಡ್ತಾ ಇಲ್ಲ. ದಾರಿ ಕೇಳಕ್ ಹೋದ್ರೆ ಇಪ್ಪತ್ತೆರಡನೇ ಇಸ್ವಿಯಿಂದ ಇವರು ಇನ್ನೇನು 3ನೇ ತಾರೀಕು ಮಾರ್ಕ್ ಮಾಡ್ಕೋದ್ರು. ಇದೆ ನಮ್ಮ ಪರಶಿಮೂರ್ತಿ ಅವ್ರು ಸಾಕ್ಷಿ ಇದ್ದಾರೆ. ನೀವಿತ್ತಿಲ್ಲ ಸರ್ ಬರ್ಗಿದ್ದು 3ನೇ ತಾರೀಕು ಮಾಡ್ತೀವಿ ಅಂತ ತಾನೆ ಸರ್. 9 ತಿಂಗಳು 3ನೇ ತಾರೀಕು ಮಾಡ್ತಿದ್ರು. ಇವತ್ತು ಡೇಟ್ ಎಷ್ಟು ಆಯ್ತು? ಇದು MLA ಪ್ರೆಜರ್ನಿಂದ ನಾವು JSS ಹತ್ರ ಆಗತ್ತೆ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ ನಮ್ಮ ಮನವಿ ಕೊಡಿ, ನಾನು ಖಂಡಿತ ಆಗ್ತೀನಿ. ಮನವಿ ಏನಾದ್ರು ಒಂದು ಕೊಡಿ. ಹೋರಾಟ ನಮ್ಮ ಹೋರಾಟ ಏನು ಬೇಡಿ. PDOಗಳು ನಿಮ್ಮ ಮುಂದೆ ಬಂದು ಶರಣಾಗ ಗಂಟ ಎಲ್ಲ 34 ಪಂಚಾಯತ್ ಬಿಡಿ ಹಾಕಿ ಅಷ್ಟೇ ಸರ್. ಕೊಡಿ ಪರ್ಮಿಷನ್. ಇಲಾಖೆನ ಅಳಿಯೋಣಿಸ್ತಾ ಇದ್ದಾರೆ ಅವರು ಪಾಪ. ಅವರು ನೀವು ಬರೋದು ತಹಸೀಲ್ದಾರ್ ಸಾಹೇಬ್ರು, ನೀವು ಒಂದು ಅರ್ಧ ಗಂಟೆ, ಅವ್ರು 24 ಗಂಟೆ ಬಿಸಿಲು ಬೆಂಕಿ ಯಾರು ಸ್ಟ್ರೈಕ್ ಮಾಡಿದ್ರೆ ರೋಡ್ ನಿಂತ್ಕೋಬೇಕು. ಅವ್ರಿಗೆ ರಾತ್ರಿ ನಿಂತು ಬರಲ್ಲ. ಅಲ್ಲ ನೀವೇನೇ ಮಾತಾಡ, ನೀವು ಎಲ್ಲಿ ಹೇಳಿದ್ರಿ? ಬಣ್ಣ ಮಾತಾಡಿದ್ರೆ ನೀವು ಹೇಳಿದ್ರೆ. ಸಿಎಂ ಮೂಡಾ ಕೇಸ್ ಸಂಬಂಧ ಮತ್ತೊಂದು ದಾಖಲೆ ಬಿಡುಗಡೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ದಾಖಲೆ ಹಂಚಿಕೊಂಡ ದೂರುದಾರ ಸ್ನೇಹಮಯಿ ಕೃಷ್ಣ. ಸಿಎಂ ಮೂಡಾ ಕೇಸ್ ಸಂಬಂಧ ಮತ್ತೊಂದು ದಾಖಲೆ ಬಿಡುಗಡೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ದೂರುದಾರ ಸ್ನೇಹಮಯಿ ಕೃಷ್ಣ. 2015ರ ಅಧಿಸೂಚನೆಯಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ 50.50 ಅನುಪಾತದಲ್ಲಿ ಸೈಟ್ ಮಂಜೂರು ಎಂದಿದ್ದ ಮೂಡಾ, ಆದರೆ 2015ರ ಅಧಿಸೂಚನೆಯಲ್ಲಿ 50.50 ಅನುಪಾತದ ಸೈಟ್ ನೀಡಬೇಕೆಂದು ಉಲ್ಲೇಖವಿಲ್ಲ. ಇದೇ ರೀತಿ ಅಧಿಸೂಚನೆ ಉಲ್ಲಂಘಿಸಿ ಸಾವಿರಾರು ನಿವೇಶನ ಹಂಚಿಕೆ ಮಾಡಿದ್ದಾರೆ. ಇದನ್ನು ಪ್ರಶ್ನಿಸುವುದು ಅಪರಾಧ ಕೃತ್ಯವೇ, ರಾಜಕೀಯ ಪ್ರೇರಿತವೇ ಎಂದು ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ.
ಪಬ್ಲಿಕ್ ಎಕ್ಸ್‌ಪ್ರೆಸ್‌ನಲ್ಲಿ ಒಂದು ಪುಟ್ಟ ವಿರಾಮ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನು ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಪಬ್ಲಿಕ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಅಂಬೇಡ್ಕರ್ ನಾಮಫಲಕಕ್ಕೆ ಅಪಮಾನ ಮಾಡಿರುವುದಾಗಿ ಆರೋಪಿಸಿ ಮೈಸೂರು ತಾಲೂಕು ಸಿಂದುವಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು. ವಿಷಯ ತಿಳಿದ ಕೂಡಲೇ ಕ್ಷೇತ್ರದ ಶಾಸಕ GT ದೇವೇಗೌಡ, ಜಿಲ್ಲಾಧಿಕಾರಿ G ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲ್ಲು ಎಸೆದು ಅಂಬೇಡ್ಕರ್ ನಾಮಫಲಕ ಡ್ಯಾಮೇಜ್ ಪ್ರಕರಣ. ಗ್ರಾಮಕ್ಕೆ ಶಾಸಕ GT ದೇವೇಗೌಡ ಭೇಟಿ ನೀಡಿದ್ದಾರೆ. ಅಂಬೇಡ್ಕರ್ ನಾಮಫಲಕಕ್ಕೆ ಅಪಮಾನಗೊಳಿಸಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೈಸೂರು ತಾಲೂಕಿನ ಸಿಂದುವಳ್ಳಿ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಕಿಡಿಗೇಡಿಗಳು ನಾಮಫಲಕಕ್ಕೆ ಕಲ್ಲು ಎಸೆದು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಡ್ಯಾಮೇಜ್ ಮಾಡಿದ್ದಾರೆ. ಈ ಘಟನೆಯನ್ನ ಬೆಳಗ್ಗೆ ಗಮನಿಸಿದ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿಷಯ ತಿಳಿದ ಕ್ಷೇತ್ರದ ಶಾಸಕ GT ದೇವೇಗೌಡ, ಜಿಲ್ಲಾಧಿಕಾರಿ G ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದೇ ವೇಳೆಯಲ್ಲಿ ಮಾತನಾಡಿದ ಶಾಸಕ GT ದೇವೇಗೌಡ, ಇಂತಹ ದುಷ್ಟ ಕೃತ್ಯವೆಸಗಿದ ಕಿಡಿಗೇಡಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಏನು ನಮ್ಮ ಇವತ್ತು ಸಿಂಧುವಳ್ಳಿ ಗ್ರಾಮದಲ್ಲಿ ಅವರ ಭಾವಚಿತ್ರ ನಾಮಫಲಕಗಳನ್ನು ವಿರೂಪಗೊಳಿಸಿ ಯಾರು ಈ ದೇಶದ ಅಸಮಾನತೆಯನ್ನ ನಿನ್ನೆ ಒಬ್ಬ ಅವಿವೇಕಿ ಮಾತಾಡ್ತಾನೆ. ಈ ದೇಶದಲ್ಲಿ ಸನಾತನ ಧರ್ಮ, ಹಿಂದೂ ಧರ್ಮ ಮತ್ತು ಗುರುಕುಲದ ಶಿಕ್ಷಣ ಮತ್ತು ಸಂಸ್ಕೃತ. ಸಿಎಂ ಸಿದ್ದರಾಮಯ್ಯರನ್ನು ನೋಡುವುದೇ ನನ್ನ ಜೀವನದ ಕೊನೆಯ ಆಸೆ ಅಂತ 2 ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ನಂಜನಗೂಡು ತಾಲೂಕಿನ ಕೊಂಗಳ್ಳಿ ಗ್ರಾಮದ ಮಹದೇವ ಸ್ವಾಮಿ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ನೋಡುವುದೇ ನನ್ನ ಜೀವನದ ಕೊನೆ ಆಸೆ ಎಂದು 2 ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಮಹದೇವ ಸ್ವಾಮಿ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ತಾಲೂಕಿನ ಕೊಂಗಳ್ಳಿ ಗ್ರಾಮದ ಮಹದೇವ ಸ್ವಾಮಿ ಕಳೆದ 8 ವರ್ಷಗಳ ಹಿಂದೆ ಅನಾರೋಗ್ಯದಿಂದ 2 ಕಿಡ್ನಿ ಕಳೆದುಕೊಂಡಿದ್ದಾರೆ. ಇನ್ನ ಬದುಕಲು ವಾರಕ್ಕೆ 2 ಬಾರಿ ಡಯಾಲಿಸಿಸ್ ಮಾಡಿಸಲೇಬೇಕಾಗಿದೆ. ಈವರೆಗೆ 549 ಬಾರಿ ಡಯಾಲಿಸಿಸ್ ಮಾಡಿಸಿರುವ ಇವರು, ಇವತ್ತಿಗೆ ನಾನು ಬದುಕಿದ್ದೇನೆ ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಕಾರಣ. ಇದೆಲ್ಲವೂ ಸಾಧ್ಯವಾಗಿದ್ದು ಸಿದ್ದರಾಮಯ್ಯನವರ ಯೋಜನೆಗಳಿಂದ. ನಾನು ಎಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ. ನಾನು ಅವರಿಗೆ ನೇರವಾಗಿ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಬೇಕು ಎಂದಿದ್ದಾರೆ. ಸರ್, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಇಡೀ ಕರ್ನಾಟಕ ಜನನೇ ಇಷ್ಟಪಡ್ತಾರೆ ಸರ್. ಅದರಲ್ಲಿ ನಾನು ಒಬ್ಬ ಸರ್. ಯಾಕಂದರೆ ಅವರು 2013ರಿಂದ 18 ಗಂಟೆ ಮುಖ್ಯಮಂತ್ರಿ ಆಗಿದ್ದರು. ಆವಾಗ ಡಯಾಲಿಸಿಸ್ ಯಂತ್ರನ ತಾಲೂಕು ಲೆವೆಲ್ಗೆ 2 ಮಿಷಿನ್ ಕೊಡದೇ ಇದ್ದರೆ ಸುಮಾರು ನನ್ನಂಥ ಬಡ ಕುಟುಂಬಗಳು ಎಲ್ಲ ಸೊತಬಿಡೋರು ಸರ್. ಮೆಡಿಸನ್ ಸಿಕ್ಕದೆ ಡಯಾಲಿಸಿಸ್ ಖಾಸಗಿ ಹಾಸ್ಪಿಟ್ಲಲ್ಲಿ ಅಮೌಂಟು ಒದಗಿಸೋಕ್ಕಾಗಿದೆಯೇ ಸೊತಬಿಡೋರು ಸರ್. ಅದರಿಂದ ಅವರು 2018ರಲ್ಲಿ ಲಾಸ್ಟ್ ಎಂಡಲ್ಲಿ ಅವರು ರಮೇಶ್ ಕುಮಾರ್ ಆರೋಗ್ಯ ಮಂತ್ರಿ ಆಗಿರ್ತಾರೆ ಸರ್. ಇಡೀ ಕರ್ನಾಟಕಾದ್ಯಂತ ತಾಲೂಕು ಲೆವೆಲ್ಗೆ 2 ಮಿಷಿನ್ ಕೊಟ್ಕೊಬತ್ತಾರೆ ಸರ್. ಇವಾಗ ಈಗ 4 ಮಿಷಿನ್ ಕೊಟ್ಟಾರ ಸರ್. ಅವ್ರ ಮಗ ಅವರೇ ಬಂದು ನಂಜನಗೂಡು ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ 2 ಮಿಷಿನ್ ಎಷ್ಟರ ಬೇಕು ಅಂದ್ಬಿಟ್ಟು ನಾವು ಇವ್ರಿಗೆ ಹೇಳಿದ್ನು ಸರ್, DHO MLA ಸಾಹೇಬ್ರಿಗೆ ಹೇಳಿದ್ನು. ಅವರು ಬಂದು 2 ಮಿಷಿನ್ ಕೊಡಿಸ್ಬಿಟ್ಟು ಈಗ ಓಪನ್ ಮಾಡ್ಸಾರ ಸರ್. ಈಗ 4 ಮಿಷಿನ್ ಅವ. ಒಂದು ದಿನಕ್ಕೆ 12 ಸೀಟು ಮಾಡ್ಬೋದು. 12 ಸೀಟು ಮಾಡ್ಬೋದು. ಆದರೆ 2 ಶಿಫ್ಟ್ ಮಾಡ್ತಾವ್ರೆ. ವೇಟಿಂಗ್ ಲಿಸ್ಟಲ್ಲಿ ಒಂದು ಸ್ವಲ್ಪ ಅವ್ರೆ ಎಲ್ಲ ಕತ್ತಲ್ಲಿ ಹಾಕಿಸ್ಕೊಂಡಿರೋರು ಒಂದು 5-6 ಸೀಟ್ ಪೇಷೆಂಟು ಬೇರೆ ಕಡೆ ಮಾಡಿಸ್ಕೊತಾವ್ರೆ. ಅವರೆಲ್ಲ ಬಂದರೆ 3 ಶಿಫ್ಟ್ ಸ್ಟಾರ್ಟ್ ಆಯ್ತು ಸರ್. ಅಲ್ಲೆಲ್ಲ ಮಾಡಿಸೋರು ಅತಿಯಾಗಿ ಫುಲ್ಲು ಬಡ ಕುಟುಂಬಗಳೇ ಸರ್. ಬಸ್ ಚಾರ್ಜ್ಗೂ ದುಡ್ಡಿಲ್ಲ. ಲೇಡೀಸು ಮತ್ತು ನನ್ನಂಥ ಜೆಂಟ್ಸ್ಗಳು, ಲೇಡೀಸ್ಗಳು ಬಸ್ ಪಾಸಲ್ಲಿ ಬರ್ತಾರೆ ಸರ್. ಅವ್ರನ್ನ ಕೊಂಡಾಡ್ತಾರೆ ಸರ್. ನಮ್ಗೆ ಬಸ್ ಚಾರ್ಜ್ ಇತ್ತಿಲ್ಲ. ಡಯಾಲಿಸಿಸ್ 1200 ರೂಪಾಯಿ ನಾವು ಎಲ್ಲಿ ಕಟ್ಟ.
ಒಂದು ಪೇಷೆಂಟ್ಗೆ 1200 ರೂಪಾಯಿ ಸರ್ಕಾರ ಕಟ್ಕೊಡ್ತದೆ ಸರ್. ಇವತ್ತು ನೆಪ್ರೋಪ್ಲಸ್ನವರು ಒಳ್ಳೆ ಕಂಪ್ನಿಯವರು ಟೆಂಡರ್ ತಗೊಂಡಾರ ಸರ್. ಒಳ್ಳೆ ಅಲ್ಲಿರೋ ಸಿಸ್ಟ್ರುಗಳು ಅಷ್ಟೇ ಚೆಂದಾಗಿ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಬೋಯ್ತಾರೆ. ಅದರಿಂದ 4 ಮಿಷಿನ್ ಕೊಟ್ಟಿರೋದ್ರಿಂದ ರೇಷನ್ ಕಾರ್ಡಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ಉಚಿತ ಚಿಕಿತ್ಸೆ ಪಡೀತಿದ್ದಾನೆ ಸರ್. ನನ್ನಂತೆ ಸಾಕಷ್ಟು ಹಿರಿಯರು ತಪಸ್ಸು ಮಾಡಿ ಬಿಜೆಪಿ ಪಕ್ಷ ಕಟ್ಟಿದ್ದಾರೆ. ಬಿಜೆಪಿ ಪಕ್ಷದ ಈಗಿನ ಸ್ಥಿತಿ ನೋಡಿದ್ರೆ ದುಃಖ ಆಗುತ್ತೆ ಎಂದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಬಿಜೆಪಿ ಪಕ್ಷದ ಈಗಿನ ಸ್ಥಿತಿ ನೋಡಿದ್ರೆ ದುಃಖ ಆಗುತ್ತೆ. ಬಿಜೆಪಿ ನಾನೇ ಕಟ್ಟಿ ಬೆಳೆಸಿದ್ದೇನೆ ಎಂಬ ಅಹಂಕಾರ ನನ್ನಲ್ಲಿ ಇಲ್ಲ. ನನ್ನಂತೆ ಸಾಕಷ್ಟು ಹಿರಿಯರು ತಪಸ್ಸು ಮಾಡಿ ಬಿಜೆಪಿ ಪಕ್ಷ ಕಟ್ಟಿದ್ದಾರೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ಅವರಿಗೆಲ್ಲ ಬೇಸರ ಇದೆ, ನೋವು ಇದೆ. ಆ ನೋವು ಯಾರ ಹತ್ರ ಹೇಳಿಕೊಳ್ಳಬೇಕು ಎಂಬ ಗೊಂದಲ ಕೂಡ ಇದೆ. ಬಿಜೆಪಿ ನನ್ನ ತಾಯಿ. ಮೊದಲಿನಂತೆ ನನ್ನ ಪಕ್ಷದ ಸಿದ್ಧಾಂತ ಪ್ರಕಾರ ಎಲ್ಲವೂ ಸರಿ ನಡೆದ್ರೆ ಪಕ್ಷಕ್ಕೆ ಬರುವೆ ಎಂದು ಬೆಳಗಾವಿ ಜಿಲ್ಲೆಯ ಮುಗಳಖೋಡದ ಜಿಡಗ ಮಠದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿ ನಾನೇ ಕಟ್ಟು ಬೆಳೆಸಿದ್ದೀನಿ ಅಂತ ಅಹಂಕಾರ ನನಗಿಲ್ಲ. ಲಕ್ಷಾಂತರ ಕಾರ್ಯಕರ್ತರು, ಅನೇಕ ಹಿರಿಯರು ತಪಸ್ ಮಾಡಿ ಈ ಪಕ್ಷವನ್ನು ಕಟ್ಟಿದ್ದಾರೆ. ಇವಾಗಿನ ಪರಿಸ್ಥಿತಿ ನೋಡಿದ್ರೆ ದುಃಖ ಆಗುತ್ತೆ. ಎಲ್ಲ ಜಿಲ್ಲೆಗಳಿಗೂ ಕೂಡ ಪಕ್ಷವನ್ನು ಕಟ್ಟಿದಂಥ ಹಿರಿಯ ನಾಯಕರುಗಳಿಗೆ ಬೇಸರ ಇದೆ, ನೋವಿದೆ. ಆ ನೋವು ಯಾರ ಹತ್ರ ಹೇಳ್ಕೋಬೇಕು ಅನ್ನೋದು ಎಲ್ರಿಗೂ ಕೂಡ ಗೊಂದಲದಲ್ಲಿದೆ. ಆ ಎಲ್ಲರ ತಪಸ್ಸು, ದೀನ್ ದಯಾಳ್ ಉಪಾಧ್ಯಾಯ ಇರ್ಬೋದು, ಶ್ಯಾಮ ಪ್ರಸಾದ್ ಮುಖರ್ಜಿ ಇರ್ಬೋದು, ಅವರೆಲ್ಲರ ತಪಸ್ಸು, ಬಲಿದಾನ ಖಂಡಿತ ಅದಕ್ಕೆ ಬೆಲೆ ಇದೆ. ಇವತ್ತಿನ ನಾಳೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಒಳ್ಳೆ ರೂಪಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಇಡೀ ದೇಶದಲ್ಲಿ ಎಷ್ಟು ಕಾಂಗ್ರೆಸ್ ಇದೆ ಅಂತ ಅವ್ರು ಉತ್ತರ ಕೊಡಲಿ. ಇಡೀ ದೇಶದಲ್ಲಿ ಬಿಜೆಪಿ ಒಂದೇನೆ. ಕಾಂಗ್ರೆಸ್ ಎಷ್ಟು ಕಾಂಗ್ರೆಸ್ ಇದೆ? 100 ಕಾಂಗ್ರೆಸ್ ಇದೆ. 100 ಕಾಂಗ್ರೆಸ್ನಲ್ಲಿರೋರು ಅವರು ಬಿಜೆಪಿ ಬಗ್ಗೆ ಇವತ್ತು ಆಪಾದನೆ ಮಾಡೋಂಥ ಸ್ಥಿತಿ ನಮಗೆ ಬಂದಿದೆಯಲ್ಲ ಅಂತ ನನಗೂ ಕೂಡ ನೋವಿದೆ. ಇದನ್ನು ಸರಿ ಆಗಬೇಕು ಅನ್ನೋಂಥ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಅನೇಕರನ್ನ ಹೇಳಿದಲ್ಲ, ತಪಸ್ಸು ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಅವರೆಲ್ಲ ತ್ಯಾಗ, ಬಲಿದಾನ, ತಪಸ್ಸು ವ್ಯರ್ಥ ಆಗಲ್ಲ. ಖಂಡಿತ ಇವತ್ತಿಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸರಿ ಹೋಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ನೋಡೋಣ. ನನ್ನ ಆಸೆ ಈ ಪಕ್ಷ ಒಂದು ಸಿದ್ಧಾಂತದಲ್ಲಿ ಇರಬೇಕು, ಯಾವ ಒಂದು ಕುಟುಂಬದಲ್ಲಿ ಇರಬಾರ್ದು, ಸಾಮೂಹಿಕ ನಾಯಕತ್ವ ಇರಬೇಕು, ಹೊಂದಾಣಿಕೆ ರಾಜಕಾರಣ ಇರಬಾರ್ದು. ಈ ಉದ್ದೇಶದಿಂದ ನಾನೇನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ಅದು ಈಗ ಚರ್ಚೆ ಶುರುವಾಗಿದೆ. ಅದೊಂದು ಸಂತೋಷ. ಚರ್ಚೆ ಶುರುವಾಗಿದೆ. ನಾನು ಅದಕ್ಕೋಸ್ಕರ ಹೇಳಿದ್ನಲ್ಲ, ಇದು ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ. ನನಗೆ ಗೊತ್ತಿಲ್ಲ ಆ ಪಕ್ಷದಲ್ಲಿ ಏನೇನು ಚರ್ಚೆ ಆಗುತ್ತೋ, ಏನೇನು ತೀರ್ಮಾನ ಆಗುತ್ತೋ ದೊಡ್ಡವ್ರು ತೀರ್ಮಾನ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಅದೇ ಕಾರಣಕ್ಕೆ ನಾನು ಅದೊಂದು ವಿಚಾರ ನಾನು ಹೊರಬರೋಕ್ಕೆ ಇದೆಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ತಾಯಿ ಭಾರತೀಯ ಜನತಾ ಪಾರ್ಟಿ, ಆ ತಾಯಿ ಬಿಟ್ಟು ಎಂದೂ ಹೋಗಕ್ಕೆ ಸಾಧ್ಯ ಇಲ್ಲ. ಸರಿ ಹೋಗಬೇಕು. ಸರಿ ಹೋದ್ಮೇಲೆ ಮತ್ತೆ ಬಿಜೆಪಿ ಹೋಗೋಣ, ಇದರಲ್ಲೇ ಅನುಮಾನ ಇಲ್ಲ. ಸರಿ ಹೋಗಲಿಲ್ಲ ಅಂದಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಇದು ಕಾಂಗ್ರೆಸ್ ಹುಟ್ಟಿದಾಗಿಂದನೂ ಕಾಂಗ್ರೆಸ್ ಲಂಚದ ಪಕ್ಷದೇ. ಮಹಾತ್ಮ ಗಾಂಧೀಜಿಯವರು ಆವತ್ತೇ ಹೇಳಿದರು, ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಿ, ನೀವು ಆಡಳಿತ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಹೆಸರಲ್ಲಿ ಮಾಡಬೇಡಿ ಅಂತ. ಮಹಾತ್ಮ ಗಾಂಧಿಯವ್ರ ಮಾತು ಕೇಳಲಿಲ್ಲ ಅವರು. ಇವತ್ತು ಇಡೀ ದೇಶದಲ್ಲಿ 16 ಕಾಂಗ್ರೆಸ್ ಆಗಿದೆ, ಭ್ರಷ್ಟಾಚಾರದ ಕೂಪಾಗಿದೆ. ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸಲಾಗಿದ್ದು, ಚುನಾವಣೆಯ ಮೂಲಕ ನಿರ್ದೇಶಕರನ್ನು ಬಹುಮತ ಪಡೆದು ಆಯ್ಕೆಯಾಗಿದ್ದಾರೆ. ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಜಿಕೆ ಪ್ರಕಾಶ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಒಟ್ಟು 12 ಸ್ಥಾನಗಳಿಗೆ ಚುನಾವಣೆ ನಡೆಸಲಾಯಿತು. ಸಾಲಗಾರರ ಕ್ಷೇತ್ರದಿಂದ 18 ಅಭ್ಯರ್ಥಿಗಳು, ಸಾಲಗಾರರಲ್ಲದ ಕ್ಷೇತ್ರದಿಂದ 3 ಅಭ್ಯರ್ಥಿಗಳು ಕಣಕ್ಕೆ ಇಳಿದು ಸ್ಪರ್ಧೆ ಮಾಡಿದರು. ಇದರಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಗಟ್ಟವಾಡಿ ಕೆ ಪ್ರಕಾಶ್, ಚುಂಚನಹಳ್ಳಿ ದಳಪತಿ ಕೆ ಮಹದೇವಪ್ಪ, ಕೋಣನೂರಿನ ಕೆಎಂ ಚಿಕ್ಕಬಸವಣ್ಣ, ಗಟ್ಟವಾಡಿ ನಾಗಣ್ಣ, ಟಿ ಮಹೇಶ್, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ದೊಡ್ಡ ಕವಲಂದಿಯ ಜಿ ಸುರೇಶ್, ಹಿಂದುಳಿದ ವರ್ಗ ಎನಿಂದ ನಿಸಾರ್ ಅಹಮದ್, ಹಿಂದುಳಿದ ವರ್ಗ ಪ್ರವರ್ಗ ಬಿಯಿಂದ ಗಟ್ಟವಾಡಿಪುರ ಜಿಕೆ ಪ್ರಕಾಶ್, ಮಹಿಳಾ ಮೀಸಲು ಕ್ಷೇತ್ರದಿಂದ ಗಟ್ಟವಾಡಿಪುರ ಗೀತಾ, ಹರಗನಪುರ ಪೂರ್ಣಿಮಾ, ಪರಿಶಿಷ್ಟ ಪಂಗಡದಿಂದ ಗಟ್ಟವಾಡಿಪುರದ ರಮೇಶ್ ಎಂಬುವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ.
ಮತ್ತು ಸಾಲಗಾರರಲ್ಲದ ಕ್ಷೇತ್ರದಿಂದ ಗಟ್ಟವಾಡಿ ಗುರುಪಾದಸ್ವಾಮಿ ಮತ್ತು ಕೆಆರ್ಪುರದ ಕೆಪಿ ಮಹದೇವಪ್ಪ, ಇಲಿಯಾಸ್ ಅಹಮದ್ ಸ್ಪರ್ಧಿಸಿದ್ದರು. ಈ ಕ್ಷೇತ್ರದಿಂದ ಗುರುಪಾದಸ್ವಾಮಿ ಮತ್ತು ಮಹದೇವಪ್ಪರವರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು, ಇದರಲ್ಲಿ ಕೆಆರ್ಪುರದ ಕೆಪಿ ಮಹದೇವಪ್ಪ 156 ಮತಗಳನ್ನು ಪಡೆದು ಜಯಭೇರಿ ಬಾರಿಸಿದರು. ಗಟ್ಟವಾಡಿ ಗುರುಪಾದಸ್ವಾಮಿ 13 ಮತಗಳ ಅಂತರದಲ್ಲಿ ಸೋಲು ಕಂಡರು. ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರು ಪ್ರಾಮಾಣಿಕವಾಗಿ ಶ್ರಮಿಸಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೇವೆ ಎಂದು ತಿಳಿಸಿದರು. ಒಟ್ಟಿಗೆ ನಿಲ್ಲಿಸಿ 26/1/25 ನಮ್ಮ ದೊಡ್ಡಕೊಳಂದೆ PSCC ಬ್ಯಾಂಕಿನ ಆಡಳಿತ ಮಂಡಳಿ 5 ವರ್ಷದ ಆಡಳಿತ ಮಂಡಳಿಯ ಸರ್ವ ಸದಸ್ಯರನ್ನ ಆಯ್ಕೆ ವಿಚಾರವಾಗಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇಲ್ಲದೆ ಎಲ್ಲರ ಸಹಕಾರದಿಂದ ಚುನಾವಣೆಯನ್ನು ಎದುರಿಸೋಕ್ಕೂ ಮುನ್ನ ಒಂದು ಸಭೆಯನ್ನು ಕರೆದು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ಎಲ್ಲರ ಸಲಹೆ ಮೇರೆಗೆ ನಾವು ಒಮ್ಮತದಿಂದ ಬಂದಾಗ ಅದು ಸಫಲವಾದ ಕಾರಣವಾಗಿ ನಾವು ಚುನಾವಣೆಯನ್ನು ಎದುರಿಸಬೇಕಾಯಿತು. ಈ ಚುನಾವಣೆಯಲ್ಲಿ 18 ಜನರು ಸಾಲಗಾರ ಕ್ಷೇತ್ರದಿಂದ ಸ್ಪರ್ಧಿಸಿದರು. ಅದರಲ್ಲಿ ಎಸ್ ಟಿ ರಮೇಶ್ ಅನ್ನೋರು ಗಟ್ವಾಡಿಪುರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಈ ಚುನಾವಣೆಯಲ್ಲಿ 18 ಜನ ಕಣದಲ್ಲಿದ್ದರೂ ಸಹ ಪಕ್ಷಾತೀತವಾಗಿ ನಮ್ಮ ಎಲ್ಲ ರೈತ ಬಾಂಧವರ ಈ ಪ್ರಾಥಮಿಕ ಕೃಷಿ ಪತ್ತಿನ ಸರ್ವ ಸದಸ್ಯರು ಮತ್ತು ಅನೇಕ ಮುಖಂಡರು ನಮಗೆ ಬೆಂಬಲವನ್ನು ಕೊಟ್ಟು ನಮ್ಮ ಕಣದಲ್ಲಿರ್ತಕ್ಕಂಥ 18 ಜನರ ಪೈಕಿನಲ್ಲಿ 10 ಜನರನ್ನು ಆಯ್ಕೆ ಮಾಡಿರ್ತಾರೆ. 10 ಜನರಲ್ಲಿ ಅಂದರೆ ಮಹಿಳಾ ಕ್ಷೇತ್ರದಿಂದ ಗೀತಾ ಪರಶುಮೂರ್ತಿಯವರು ಗಟ್ವಾಡಿಪುರ, ಪೂರ್ಣಮ್ನವರು HV ಶಿವಪ್ಪನವರು ಅರಗಣಪುರ ಅಂದರೆ ಮಹಿಳಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಮತ್ತು ಸಾಲಗಾರ ಕ್ಷೇತ್ರ ಮತ್ತು ಪರಿಶಿಷ್ಟ ಜಾತಿ ವರ್ಗದಿಂದ ನಮ್ಮ ದೊಡ್ಡಕೋಲಂದ ಮಾಜಿ ಅಧ್ಯಕ್ಷರಾದಂಥ ಸಿದ್ದರಾಜ್ ಅವರ ಸಹೋದರರ ಪುತ್ರರಾದಂಥ ಜಿ ಸುರೇಶ್ ಅವರು ಪರಿಶಿಷ್ಟ ಪಂಗಡದಿಂದ ಆಯ್ಕೆಯಾಗಿರ್ತಾರೆ. ಹಾಗೂ ಕೋಣೂರಿಂದ ಚಿಕ್ಕಬಸವಣ್ಣ, ಕಟ್ವಾಡಿಯಿಂದ DM ನಾಗಣ್ಣ ಮತ್ತು ದೊಡ್ಡಕೋಲಂದಿಯಿಂದ ಎ ಗುರುತಿಂದ ನಿಸಾರ್ ಅಹಮದ್ ರವರು ಮತ್ತು ಬಿ ವರ್ಗದಿಂದ ಇದಾಗಿತ್ತು ಇವತ್ತಿನ ಪಬ್ಲಿಕ್ ಎಕ್ಸ್‌ಪ್ರೆಸ್. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.